ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಎಕ್ಸ್ಟ್ರಾ 2,000 ರೂಪಾಯಿ ಬೋನಸ್ ಸಿಗುತ್ತೆ. ಅಂದರೆ ಯಾವ ರೀತಿ ಆ ಬೋನಸ್ನ ತೊಗೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಹೊಸದಾಗಿ ಝೊಮ್ಯಾಟೋ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಇದು. ಅಂದರೆ ಎಲ್ಲರಿಗೂ ಕೂಡ ಬಂದಿರಲ್ಲ, ಅಂದರೆ ಸೀನಿಯರ್ಸ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಬಂದಿರುತ್ತೆ. ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರು ಈ ಥರ ಬಂದಿದೆಯಾ ಅಂತ. ಈ ಥರ ಏನಾದರೂ ಬಂದಿದೆ ನಿಮಗೂ ಕೂಡ 2,000 ರೂಪಾಯಿ ಬೋನಸ್ಸು ಆರಾಮಾಗಿ ಸಿಗುತ್ತೆ. ಅಂದರೆ ಯಾವ ರೀತಿ ಬೋನಸ್ನ ಅರ್ನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ ಅಂತ, ಅಂದರೆ ಬಡಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಿಮಗೆ ಬಂದಿರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅಂತ ಅಂದರೆ ಸೀನಿಯರ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬಂದಿರುತ್ತೆ. ಬಟ್ ಏನು ಅಂತ ಅಂದರೆ ಇದು ಹೊಸಬ್ರು ಕೂಡ ಬಂದಿರಬೇಕಲ್ಲ, ಆ ಟೈಮಲ್ಲಿ ಮಾತ್ರ ನಿಮಗೆ ಬಂದಿರುತ್ತೆ. ಆವಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಅವಾಗವಾಗ ಚೆಕ್ ಮಾಡ್ಕೊತಾರೆ. ಅಂದರೆ ಅಕಸ್ಮಾತ್ ಏನಾದ್ರು ನೋಟಿಫಿಕೇಶನ್ ಬಂದಿದೆ ಅಂತ ಅಂದರೆ ಓಪನ್ ಮಾಡಿ ಇವಾಗಲೇ ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಜಾಯಿನ್ ಬಡಿ ಪ್ರೋಗ್ರಾಮ್ಗೆ ಕೂಡ ನೀವು ಜಾಯಿನ್ ಆಗ್ಬೋದು. ಈಗ ಮೊದಲನೇದಾಗಿ ಯಾವ ರೀತಿ ಬಂದಿರುತ್ತೆ ಅಂತ ಅಂದರೆ ಬಡಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಬಂದಿರುತ್ತೆ. ಅಂತ ಅಂದರೆ ಇವಾಗ ಹೊಸ ಪಾರ್ಟ್ನರ್ ಇರ್ತಾರಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡುವಂಥ ಒಂದು ಟಾಸ್ಕ್ ಇದು. ಏನಪ್ಪ ಟಾಸ್ಕು ಅಂತ ಅಂದರೆ ಅವ್ರು ಏನಾದ್ರು 7 ದಿವಸದಲ್ಲಿ 20 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಮಗೆ 500 ರೂಪಾಯಿ ಬರುತ್ತೆ. ಆಮೇಲೆ 50 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 14 ದಿವಸದಲ್ಲಿ 1,500 ರೂಪಾಯಿ ಬರುತ್ತೆ. ಅಂದರೆ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು, ಏನಂತ ತೊಂದರೆ ಏನಾಗಲ್ಲ. ಏನಕ್ಕೆ ಅಂತ ಅಂದರೆ 7 ದಿವಸದಲ್ಲಿ 20 ಆರ್ಡರ್ ಮಾಡೋಕ್ಕಲ್ವಾ, ಕರೆಕ್ಟಾಗಿ ಮಾಡಿದ್ರೆ ಒಂದೇ ದಿವಸದಲ್ಲೇ 20 ಆರ್ಡ್ರು ಎಂಥ ಹೊಸಬ್ರಾದರೂ ಕೂಡ ಮಾಡ್ತಾರೆ. ಅದರಿಂದಾಗಿ ಅವರು ಒಂದು ದಿನ ಡ್ಯೂಟಿ ಮಾಡಿದ್ರು ಕೂಡ ನಮಗೆ ಇಲ್ಲಿ 500 ರೂಪಾಯಿ ಬರುತ್ತೆ. ಅಕಸ್ಮಾತ್ 14 ದಿವಸದೊಳಗಡೆ ಏನಾದ್ರು 50 ಆರ್ಡರ್ ಏನಾದ್ರು ಅವ್ರು ಕಂಪ್ಲೀಟ್ ಮಾಡೋರು ಅಂತ ಅಂದರೆ 1,500 ರೂಪಾಯಿ ಬರುತ್ತೆ ನಮಗೆ. ಇದೇನು ಅಂತ ಕಷ್ಟ ಏನಲ್ಲ. ಅದರಿಂದಾಗಿ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ, ಇದನ್ನು ಸಿಕ್ಕುತ್ತೆ ನಿಮಗೆ. ಸಿಕ್ಕಿದ್ರೆ ಕೂಡ ನೀವು ಕೂಡ ಏನು ಮಾಡಿ ಅಂತ ಅಂದರೆ ಈ ಕೆಳಗಡೆ ಒಂದು ಎಲ್ಲೋ ಝೊಮ್ಯಾಟೊ ಟು ಶೇರ್ ಮೈ ಡೀಟೇಲ್ಸ್ ವಿತ್ ಬಡಿ ಅಂತ ಇದೆಯಲ್ಲ, ಅದಕ್ಕೆ ಟಿಕ್ ಮಾರ್ಕ್ ಮಾಡಿಬಿಟ್ಟು ಜಾಯಿನ್ ನೋ ಅಂತ ಇದೆಯಲ್ಲ ಅದನ್ನು ಕೊಡಿ. ಒಬ್ಬರು ನೋಟಿಫಿಕೇಶನ್ ಬಂದಿರುತ್ತೆ, ಓಪನ್ ಮಾಡಿ ನೋಡ್ಕೊಳ್ಳಿ. ನನಗೆ ಬಂದಿರೋದು, ಅದರಿಂದಾಗಿ ನಾನು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಜಾಯಿನ್ ನೋ ಅಂತ ಕೊಡ್ತಿದ್ದಂಗೆ ಯಾವ ರೀತಿ ಬರುತ್ತೆ ಅಂತ ಅಂದರೆ ಹೌ ಟು ಅರ್ನ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅಂತ ಅಂದರೆ ನಾವು ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಈಗ ಮೊದಲನೇದಾಗಿ ಜಾಯಿನ್ ಬಡಿ ಪ್ರೋಗ್ರಾಮ್ ಅಂತ ನಾವು ಕೊಡಬೇಕಾಗುತ್ತೆ. ಜಾಯಿನ್ ಬಡಿ ಪ್ರೋಗ್ರಾಮ್ನ ಕೊಡ್ತಿದ್ದಂಗೆ ಏನಾಗುತ್ತೆ ಅಂತ ಅಂದರೆ ಗೆಟ್ ಮ್ಯಾಚ್ಡ್ ವಿತ್ ಯುವರ್ ಬಡಿ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅಂತ ಅಂದರೆ ಇಲ್ಲಿ ನಾವು ಯಾರನ್ನೂ ಕರ್ಕೊಂಬಂದಿಲ್ಲಿ ಸೇರಿಸ್ಬೇಕು ಅನ್ನೋ ಒಂದು ಏನಿಲ್ಲ, ಅವರೇ ಕೊಡ್ತಾರೆ. ಝೊಮ್ಯಾಟೋದವರೇ ಕೊಡ್ತಾರೆ. ಹೊಸ್ದಾಗಿ ಏನಾದ್ರು ಸೇರ್ಕೊಂಡಿರ್ತಾರಲ್ಲ ಅಂಥ ಪಾರ್ಟ್ನರ್ನ ನಮಗೆ ಅವರೇ ಕೊಡ್ತಾರೆ. ಬಟ್ ಇಲ್ಲಿ ಏನು ಅಂತ ಅಂದರೆ ನಾವೇ ಸೇರಿಸ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಬಟ್ ನಾವೇನು ಸೇರಿಸೋಂಥ ಅವಶ್ಯಕತೆ ಇರೋಲ್ಲ. ಝೊಮ್ಯಾಟೋನೇ ಮ್ಯಾಚ್ ಮಾಡಿಕೊಡುತ್ತೆ. ಮ್ಯಾಚ್ ಮಾಡೋಂಥ ಸಮಯದಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಜೊತೆಗೆ ಆರ್ಡ್ರ್ ಮಾಡುವ ರೀತಿಯಲ್ಲಿ ಕೂಡ ಇರುತ್ತೆ. ನೆಕ್ಸ್ಟ್ ನೋಡೋದು ಅಂತ ಅಂದರೆ ಹೆಲ್ಪ್ ಬಡಿ ಕಂಪ್ಲೀಟ್ ಟಾರ್ಗೆಟ್ಸ್ ಅಂತ ಅಂದರೆ ಅವರು ಒಂದು ಟಾರ್ಗೆಟ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂತ ಅಂದರೆ ನಾನು ಹೇಳೋದಲ್ಲ 20 ಆರ್ಡ್ರ್ ಅವ್ರು ಕಂಪ್ಲೀಟ್ ಮಾಡೋಕ್ಕೆ ಹೇಳಬೇಕು. ಇಲ್ಲ ಅಂತ ಅಂದರೆ 50 ಆರ್ಡ್ರ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಿ ಹೆಲ್ಪ್ ಮಾಡಬೇಕಾಗುತ್ತೆ ನಾವು. ಅದರಿಂದಾಗಿ ಅವರೇನಾದ್ರು ಅಷ್ಟು ಕಂಪ್ಲೀಟ್ ಮಾಡಿದ್ರೆ ನಮಗೆ 2,000 ರೂಪಾಯಿ ಬೋನಸ್ಸು ಸಿಗುತ್ತೆ. ಫಸ್ಟ್ 500 ರೂಪಾಯಿ ಕೊಡ್ತಾರೆ, ಅದಾದಮೇಲೆ 1,500 ಬೋನಸ್ಸು ಕೂಡ ಸಿಗುತ್ತೆ. ಅಂದರೆ ತುಂಬ ಈಸಿ, ಏನು ಮಾಡೋಂಗಿಲ್ಲ. ನಾವು ಹೇಗೆ ಆರ್ಡರ್ ಪಿಕ್ ಮಾಡೋದು, ಹೇಗೆ ತೊಗೊಂಡೋಗೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೈಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದು ಬಿಟ್ಟು ಏನು ಮಾಡೋಂಗಿಲ್ಲ. ಅದಾದಮೇಲೆ ಲಾಸ್ಟಿಗೆ ನೀವು ಕೆಳಗಡೆ ಅದನ್ನು ಟಿಕ್ ಮಾರ್ಕ್ ಮಾಡಿರ್ತಿರಲ್ಲ, ಜಾಯಿನ್ ನೋ ಅಂತ ಕೊಡಬೇಕು. ನೀವು ಜಾಯಿನ್ ನೋ ಅಂತ ಕೊಟ್ಟರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಅವ್ರಿಗೆ ಹೋಗುತ್ತೆ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮಗೆ ಸಿಗುತ್ತೆ. ಅಂದರೆ ಇಬ್ರಿಗೂ ಕೂಡ ಇಲ್ಲಿ ಮ್ಯಾಚ್ ಮಾಡಿಕೊಡ್ತಾರೆ. ಇಬ್ರಿಗೂ ಮ್ಯಾಚ್ ಮಾಡಿಕೊಟ್ಟಂಥ ಸಮಯದಲ್ಲಿ ನಾವು ಕನೆಕ್ಟ್ ಆಗಬೇಕಾಗುತ್ತೆ. ಕನೆಕ್ಟ್ ಆಗಿಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಹೆಲ್ಪ್ ಮಾಡಿಬಿಟ್ಟು ಅಂದರೆ ಇದು ಈಸಿ ಕೆಲಸ, ಎಲ್ಲದಕ್ಕಿಂತ ಆಲ್ಮೋಸ್ಟ್ ಅಲ್ಲಿ ಈಸಿ ಕೆಲಸ ಆಗಿರುತ್ತೆ. ಅವ್ರನ್ನ ಒಂದು ಗೈಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ನಾವು ಮಾಡುವಂಥ ಕೆಲಸದಲ್ಲಿ ಜೊತೆಲಿ ಅವ್ರಿಗೂ ಕೂಡ ಗೈಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದರಿಂದಾಗಿ ನಿಮ್ಗೆ ಏನಾದರೂ ಅಂದರೆ ನಿಮ್ಗೆ ಏನಾದ್ರು ಬಂದಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆರಾಮಾಗಿ 2,000 ಬರುತ್ತೆ. ಏನಕ್ಕೆ ಬಿಡ್ತೀರಾ ಸುಮ್ಮನೆ. ಆಲ್ಮೋಸ್ಟ್ ಅದು ಝೊಮ್ಯಾಟೊ ಅಪ್ಲಿಕೇಶನ್ ಆಗಲಿ ಯಾವುದೇ ಡೆಲಿವರಿ ಜಾಬಲ್ಲಿ ನೀವು ಕೆಲಸ ಮಾಡ್ತಾಯಿರೋ ಈ ಥರ ಆಫರ್ಗಳು ಈ ಥರ ಏನಾದ್ರು ಬರ್ತಾ ಇರ್ತಾವಲ್ಲ ಅವನ್ನೆಲ್ಲ ನೋಡ್ತಾ ಇರಿ, ಗಮನಿಸ್ತಾ ಇರಿ. ಬಂದಂಥ ಟೈಮಲ್ಲಿ ಅದನ್ನು ಎನ್ಕೇಶ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಎಲ್ಲ ಟೈಮು ಕೊಡಲ್ಲ, ಯಾವ ಟೈಮಲ್ಲಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಬೇಕಾಗುತ್ತೆ. ನೋಡ್ಬಿಟ್ಟು ನಾವು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಒಂದು ಪ್ರೊಸೆಸ್ ಮಾಡಬೇಕಾಗುತ್ತೆ. ಪ್ರೊಸೆಸ್ ಮಾಡಿದಂಥ ಸಮಯದಲ್ಲಿ ನಮಗೂ ಕೂಡ ಸಿಗುತ್ತೆ. ಝೊಮ್ಯಾಟೋದನ್ನು ಬಿಟ್ಟಿದ್ದಾನೆ ಅಂತಂದರೆ ಸ್ವಿಗ್ಗಿನೂ ಇಲ್ಲ ಸ್ವಿಗ್ಗಿನ ಈ ಥರದ್ದೆಲ್ಲ ಆಫರ್ಗಳನ್ನ ಕೊಡಲ್ಲ. ಈ ಥರ ಎಲ್ಲ ತಲೆ ಓಡಿಸೋದು ಝೊಮ್ಯಾಟೋದನ್ನು ಒಬ್ಬನೇ. ಅದರಿಂದಾಗಿ ಝೊಮ್ಯಾಟೋದವನೇ ಈ ಥರ ಕೊಡ್ತಾ ಇದ್ದಾನೆ. ನೋಡೋಣ ಸ್ನೇಹಿತರೆ. ಅಂದರೆ ನಿಮ್ಗೆ ಏನಾದ್ರು ಬಂದಿರೋ ಮಿಸ್ ಮಾಡ್ಕೊಂಬೇಡ್ರಿ. ಇದೊಂದು ಹೇಳ್ಬೇಕಾಯ್ತು ನಾನು. ಯಾರಾದರೂ ತುಂಬ ಜನ ಮಿಸ್ ಮಾಡ್ಕೊತಾರೆ ಏನಕ್ಕೆ ಅಂತಂದರೆ ಬೇರೆ ಆಫರ್ಗಳನ್ನ ಏನು ಓಪನ್ ಮಾಡಿ ನೋಡ್ತಾರಲ್ಲ ಅವರು, ಏನೇನು ಬಂದಿದೆ ಅಪ್ಡೇಟ್ಗಳು ಅಂತ ನೋಡ್ತಾರಲ್ಲ. ಅದರಿಂದಾಗಿ ದಯವಿಟ್ಟು ನಿಮ್ಗೆ ಏನಾದ್ರು ಈ ಆಪ್ಷನ್ ಬಂದಿದ್ದರೆ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡು 2,000 ಬರುತ್ತೆ, ಹೆಂಗೋ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ಏನಾದ್ರು ಇಷ್ಟ ಆಗಿದೆ ನಿಮಗೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.